ವಿ ಲರ್ನ್ ಟುಗೆದರ್ ಅವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಆಹಾರದ ಘಟಕಗಳಿಗೆ ಸಂಬಂಧಿಸಿದಂತೆ ವಿವರಣಾತ್ಮಕ ಪ್ರಶ್ನೋತ್ತರಗಳನ್ನು ಹಾಗೂ ಅಭ್ಯಾಸಗಳನ್ನು ತಿಳಿಯೋಣ. ಮೊದಲನೇದಾಗಿ ನೋಡೋದಂದ್ರೆ ಆಹಾರದಲ್ಲಿರುವ ಘಟಕಗಳು ಯಾವುವು? ಫಸ್ಟ್ ಒನ್ ಕಾರ್ಬೋಹೈಡ್ರೇಟ್, ಸೆಕೆಂಡ್ ಒನ್ ಪ್ರೋಟೀನ್, ಥರ್ಡ್ ಒನ್ ಲಿಪಿಡ್ನ ಕೊಬ್ಬು ಹೇಳಿ ಕರೆಯುತ್ತಾರೆ. ಫೋರ್ತ್ ಒನ್ ವಿಟಮಿನ್ ಅಂದ್ರೆ ಜೀವಸತ್ವ. ಈ ಜೀವಸತ್ವ ಯಾವುದು ಅಂತ ನಿನ್ನೆನೆ ಹೇಳಿದೆ, ADEK. ಇದು ಫ್ಯಾಟ್ ಸೊಲ್ಯೂಬಲ್ ವಿಟಮಿನ್ ಹಾಗೂ ಬಿ ಮತ್ತು ಸಿ ವಾಟರ್ ಸೊಲ್ಯೂಬಲ್ ವಿಟಮಿನ್ ಆಗಿದೆ. ಫಿಫ್ತ್ ಒನ್ ಖನಿಜಗಳು, ಸಿಕ್ಸ್ತ್ ಒನ್ ನಾರು ಪದಾರ್ಥ ಮತ್ತು ನೀರು. ಇವೆಲ್ಲವೂ ಒಂದು ಆಹಾರ ಹೇಳಿ ಸಂಪೂರ್ಣ ಆಹಾರ ಹೇಳಿದಾಗ ಇದಿಷ್ಟು ಘಟಕಗಳು ಆ ಆಹಾರ ಹೊಂದಿರಬೇಕು. ಆಗ ಮಾತ್ರ ಅದನ್ನ ಒಂದು ಸಂತುಲಿತ ಆಹಾರ ಹೇಳಿ ಕರೀತಾರೆ. ಇನ್ನು ಕಾರ್ಬೋಹೈಡ್ರೇಟ್ ಬಗ್ಗೆ ಹೇಳೋದಾದ್ರೆ ಕಾರ್ಬೋಹೈಡ್ರೇಟ್ ಅನ್ನ ಮೊನೋಸೆಕರೈಡ್, ಡೈಸೆಕರೈಡ್ಸ್, ಟ್ರೈಸೆಕರೈಡ್ಸ್, ಪಾಲಿಸೆಕರೈಡ್ಸ್ ಹೀಗೆ ಅನೇಕ ವಿಧಗಳನ್ನಾಗಿ ವಿಂಗಡಿಸಿದ್ದಾರೆ. ಈ ಪಿಷ್ಟ, ಗ್ಲೂಕೋಸ್, ಸೆಲ್ಯುಲೋಸ್ ಹೀಗೆ ಅನೇಕ ವಿಧಗಳು, ಅನೇಕ ರೂಪಗಳಿವೆ. ಇವುಗಳ ಬಗ್ಗೆ ಮುಂದಿನ ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಈಗ ಇದರ ಕಾರ್ಯ ನೋಡುವುದಾದ್ರೆ ಮೊದಲನೇದಾಗಿ ಇದು ಶಕ್ತಿಯನ್ನ ಒದಗಿಸುತ್ತದೆ. ಎರಡನೇದು ದೇಹದ ಭೌತಿಕ ಚಟುವಟಿಕೆಗಳನ್ನು ಸಮರ್ಥಕವಾಗಿ ಮತ್ತು ಪರಿಣಾಮಕಾರಿಯಾಗಿ ನಡೆಸಿಕೊಂಡು ಹೋಗಲು ಸಹಾಯಕವಾಗಿದೆ. ಮೂರನೇದಾಗಿ ಸೆಲ್ಯುಲೋಸ್ನಂತಹ ಕಾರ್ಬೋಹೈಡ್ರೇಟ್ಗಳು ದೊಡ್ಡ ಕರಳಿನ ಪರಿಕ್ರಮಣ ಚಲನೆಯನ್ನ ನಿಯಂತ್ರಿಸುತ್ತದೆ. ಪರಿಣಾಮವಾಗಿ ಸುಲಭವಾಗಿ ಮಲಬದ್ಧತೆಯ ತೊಂದರೆಯಿಂದ ದೂರವಿಡಲು ನಮಗೆ ಸಹಾಯಕವಾಗುತ್ತದೆ. ನಾಲ್ಕನೇದು ಆಹಾರದ ರುಚಿಯನ್ನು ಹೆಚ್ಚಿಸುತ್ತದೆ. ಯಾವುದು? ಉದಾಹರಣೆಗೆ ಗ್ಲೂಕೋಸ್. ಈ ಗ್ಲೂಕೋಸ್ ಆಹಾರಕ್ಕೆ ಸಿಹಿಯಾದ ರುಚಿಯನ್ನ ನೀಡುತ್ತದೆ. ಈ ಗ್ಲೂಕೋಸ್ ಕಾರ್ಬೋಹೈಡ್ರೇಟಿನ ಒಂದು ಸರಳ ರೂಪ. ಪ್ರತಿಯೊಂದು ಆಹಾರದಲ್ಲಿ ಗ್ಲೂಕೋಸ್ ಅನ್ನು ನಾವು ಕಾಣ್ತೇವೆ. ಹಾಗಾದ್ರೆ ಆಹಾರದಲ್ಲಿ ಗ್ಲೂಕೋಸ್ ಇದೆಯೋ ಇಲ್ಲವೋ ಎಂಬುದನ್ನ ಟೆಸ್ಟ್ ಮಾಡೋದಾದ್ರೆ ಅದಕ್ಕೆ ಒಂದು ಟೆಸ್ಟ್ ಇದೆ. ಅದು ಯಾವುದು? ಬೆನೆಡಿಕ್ಟ್ ಟೆಸ್ಟ್. ಈ ಬೆನೆಡಿಕ್ಟ್ ದ್ರಾವಣ ಹೇಳುವುದು ಯಾವುದು? ಬೆನೆಡಿಕ್ಟ್ ದ್ರಾವಣ. ಕಾಪರ್ ಸಲ್ಫೇಟ್, ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಟಾರ್ಟರಿಕ್ ಆಮ್ಲಗಳ ಮಿಶ್ರಣವಾಗಿದೆ. ಯಾವುದು? ಬೆನೆಡಿಕ್ಟ್ ದ್ರಾವಣ ಹೇಳುವುದು ಕಾಪರ್ ಸಲ್ಫೇಟ್, ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಟಾರ್ಟರಿಕ್ ಆಮ್ಲಗಳ ಮಿಶ್ರಣವಾಗಿದೆ. ಇದು ನೀಲಿ ಬಣ್ಣದ ಒಂದು ದ್ರಾವಣವಾಗಿದೆ. ಫಸ್ಟ್ ಒಂದು ಟೆಸ್ಟ್ ಟ್ಯೂಬ್ ತಗೊಳ್ಳೋಣ ಅಥವಾ ಒಂದು ಬೀಕರ್ ತಗೊಳ್ಳೋಣ. ಅದರಲ್ಲಿ ಗ್ಲೂಕೋಸ್ ಅನ್ನ ಒಂದು 5 ml ನೀರಲ್ಲಿ ಕರಗಿಸೋಣ. ಅದಕ್ಕೆ ಒಂದು 5 ರಿಂದ 6 ತೊಟ್ಟು ಬೆನೆಡಿಕ್ಟ್ ದ್ರಾವಣವನ್ನು ಸೇರಿಸಿ ಸ್ಪಿರಿಟ್ ಲ್ಯಾಂಪ್ನಲ್ಲಿ 2 ನಿಮಿಷ ಕಾಯಿಸ್ಲಿಕ್ಕೆ ಇಡೋಣ. ಸ್ವಲ್ಪ ಹೊತ್ತಿನಲ್ಲಿ ಎಂತಾದ್ರೂ ಈ ನೀಲಿ ಬಣ್ಣದಲ್ಲಿ ಏನಾದ್ರೂ ಬದಲಾವಣೆ ಕಂಡು ಬಂದರೆ, ಅಂದ್ರೆ ಇಟ್ಟಿಗೆ ಬಣ್ಣದ ಗಸಿ ಏನಾದ್ರೂ ಆ ಟೆಸ್ಟ್ ಟ್ಯೂಬ್ನಲ್ಲೋ ಅಥವಾ ನೀವು ಯಾವುದಾದ್ರೂ ಒಂದು ಟೆಸ್ಟ್ ಮಾಡ್ತಿರುವ ಪಾತ್ರೆ ಬೀಕರ್ನಲ್ಲಿ ಕಂಡು ಬಂದರೆ ನಾವು ಮಾಡುವ ಟೆಸ್ಟ್ನಲ್ಲಿ ಗ್ಲೂಕೋಸ್ ಇದೆ ಹೇಳರ್ಥ. ಒಮ್ಮೆ ಈ ರೀತಿ ಪರೀಕ್ಷೆ ಮಾಡುವಾಗ ಯಾವುದೇ ರೀತಿಯ ಬಣ್ಣದಲ್ಲಿ ಬದಲಾವಣೆ ಆಗದಿದ್ರೆ ನಾವು ಮಾಡುವ ಟೆಸ್ಟ್ನಲ್ಲಿ ಯಾವುದೇ ರೀತಿ ಗ್ಲೂಕೋಸ್
ಕಂಡುಬರುವುದಿಲ್ಲ ಹೇಳಿ ಇದರ ಅರ್ಥ ಆಗ್ತದೆ. ಹಾಗಾದರೆ ಗ್ಲೂಕೋಸ್ ಟೆಸ್ಟ್ನಲ್ಲಿ ಟೆಸ್ಟ್ ಮಾಡಲಿಕ್ಕೆ ಯಾವ ದ್ರಾವಣ ಬಳಸ್ತಾರೆ? ಬೆನೆಡಿಕ್ಟ್ ದ್ರಾವಣವನ್ನು ಬಳಸ್ತಾರೆ. ಈ ಬೆನೆಡಿಕ್ಟ್ ದ್ರಾವಣ ನೀಲಿ ಬಣ್ಣದ ದ್ರಾವಣ ಆಗಿರ್ತದೆ. ನೀಲಿ ಬಣ್ಣದ ದ್ರಾವಣದಲ್ಲಿ ನಾವೇನಾದರೂ ಗ್ಲೂಕೋಸ್ ಸಂಖ್ಯೆಗೆ ಪರೀಕ್ಷೆ ಮಾಡಿದರೆ ಅದು ಇಟ್ಟಿಗೆ ಬಣ್ಣದ ಗಶಿ ಕಂಡು ಬರ್ತದೆ. ಇದು ಆಗ ನಾವು ಮಾಡಿದ ಪರೀಕ್ಷೆಯಲ್ಲಿ ಗ್ಲೂಕೋಸ್ ಇದೆ ಹೇಳೋದು ತಿಳಿದು ಬರ್ತದೆ. ನೆಕ್ಸ್ಟ್, ಅಯೋಡಿನ್ ಟೆಸ್ಟ್. ಪಿಷ್ಟ ಪರೀಕ್ಷೆಯು ಇದು ಒಂದು ಕಾರ್ಬೋಹೈಡ್ರೇಟ್ ಅನ್ನ ಪರೀಕ್ಷೆ ಮಾಡುವ ಪರೀಕ್ಷೆಯಾಗಿದೆ. ಪಿಷ್ಟವು ಕೂಡ ಕಾರ್ಬೋಹೈಡ್ರೇಟಿನ ಒಂದು ರೂಪವಾಗಿದೆ. ಈ ಪಿಷ್ಟವನ್ನು ಪರೀಕ್ಷೆ ಮಾಡಲಿಕ್ಕೆ ನಾವು ಮುಖ್ಯವಾಗಿ ಅಯೋಡಿನ್ ದ್ರಾವಣವನ್ನು ಬಳಸ್ತೇವೆ. ಈ ಪಿಷ್ಟ ಹೊಂದಿದ ಆಹಾರ ಪದಾರ್ಥಗಳ ಮೇಲೆ ನೀವೇನಾದರೂ ಅಯೋಡಿನ್ ದ್ರಾವಣವನ್ನು ಸಿಂಪಡಿಸಿದಾಗ ಅದು ಕಡು ನೀಲಿ ಬಣ್ಣದ ದ್ರಾವಣವಾಗಿ ಏನಾದರೂ ಬದಲಾವಣೆ ಹೊಂದಿದ್ರೆ ನಾವು ಮಾಡಿದ ಆಹಾರ ಪರೀಕ್ಷೆಯಲ್ಲಿ ಪಿಷ್ಟ ಇದೆ ಹೇಳಿ ತಿಳಿದು ಬರ್ತದೆ. ಉದಾಹರಣೆಗೆ ನೀವು ಬಟಾಟೆಯನ್ನು ತೆಗೆದುಕೊಳ್ಳಿ, ಅದರಲ್ಲಿ ಪಿಷ್ಟ ಇರ್ತದೆ. ಆ ಬಟಾಟೆಯ ಮೇಲೆ ನೀವೇನಾದರೂ ಅಯೋಡಿನನ್ನು ಸಿಂಪಡಿಸಿದ್ರೆ ಅದು ಕಡು ನೀಲಿ ಬಣ್ಣಕ್ಕೆ ತಿರುಗಿದ್ರೆ ಅದರಲ್ಲೇನಿದೆ ಹೇಳಿ ಪಿಷ್ಟ ಇದೆ ಹೇಳಿ ಅರ್ಥ. ನಾರ್ಮಲ್ ಆಗಿ ಬಟಾಟೆಯಲ್ಲಿ ಪಿಷ್ಟ ಇದೆ ಹೇಳಿ ಎಲ್ಲರಿಗೂ ಗೊತ್ತಿದೆ. ಅದು ನೀಲಿ ಬಣ್ಣಕ್ಕೆ ತಿರುಗತ್ತೆ. ನಾವು ಟೆಸ್ಟ್ ಮಾಡಬೇಕಾದ್ರೆ, ಮಗುವಿನ ಎದುರಿಗೆ ಟೆಸ್ಟ್ ಮಾಡಬೇಕಾದ್ರೆ ಇಂತಹ ಸಿಂಪಲ್ ಆದ ಟೆಸ್ಟ್ಗಳನ್ನು ಅಂದರೆ ಪರೀಕ್ಷೆಗಳನ್ನು, ಮಗುವಿನ ಸುತ್ತಮುತ್ತಲೇ ದೊರಕುವ ಪರೀಕ್ಷೆಗಳನ್ನು ಮಾಡಬೇಕಾಗತ್ತೆ. ಹಾಗಾಗಿ ಪಿಷ್ಟವನ್ನು ಪರೀಕ್ಷೆ ಮಾಡಬೇಕಾದ್ರೆ ನಾವು ಅಯೋಡಿನ್ ದ್ರಾವಣವನ್ನು ಬಟಾಟೆ ಅಥವಾ ಅಕ್ಕಿ ಮುಂತಾದ ಸುತ್ತಮುತ್ತ ದೊರಕ್ತಾ ಇರುವ ವಸ್ತುಗಳ ಮೂಲಕ ಪರೀಕ್ಷೆಯನ್ನು ಮಾಡಬೇಕು. ಪ್ರೋಟೀನ್ ಕಾರ್ಯಗಳು. ನಾವು ಸೇವಿಸುವ ಎಲ್ಲ ಬಗೆಯ ಪ್ರೋಟೀನ್ಗಳು ಸರಳ ಸಂಯುಕ್ತಗಳಾದ 20 ಬಗೆಯ ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿವೆ. ಇವು ಮುಖ್ಯ ಕಾರ್ಯ ನೋಡೋದಾದರೆ, ಒಂದನೇದು ಇದು ದೇಹ ನಿರ್ಮಾಣಕಾರಕವಾಗಿದೆ. ಸೆಕೆಂಡ್ ಒನ್, ಕೆಲವೊಮ್ಮೆ ಜೀವಿಗಳ ವಿರುದ್ಧ ರಕ್ಷಣೆಯೂ ನೀಡುವುದು. ಥರ್ಡ್ ಒನ್, ದೇಹದೊಳಗಿನ ಹಲವಾರು ಜೀವರಾಸಾಯನಿಕ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುತ್ತದೆ. ಉದಾಹರಣೆ ನೋಡುವುದಾದರೆ, ಜೀರ್ಣಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ಕಿಣ್ವಗಳು. ನಮ್ಮ ಜೀರ್ಣಕ್ರಿಯೆಯಲ್ಲಿ ಪೆಪ್ಸಿನ್, ರೆನಿನ್ ಹೀಗೆ ಅನೇಕ ರೀತಿಯ ಕಿಣ್ವಗಳು ಪಾಲ್ಗೊಳ್ಳುತ್ತವೆ. ಇವು ಜೀವರಾಸಾಯನಿಕ ಪ್ರಕ್ರಿಯೆ ಅಂದರೆ ಪ್ರೋಟೀನ್ ಕೆಲವೊಂದು ಘಟಕಗಳ ವಿಭಜನೆಯಲ್ಲೂ ಪಾಲ್ಗೊಳ್ಳುವುದು. ಇದು ಇದರ ಅರ್ಥ. ಫೋರ್ತ್ ಪಾಯಿಂಟ್, ಕೆಲವು ಪ್ರೋಟೀನ್ಗಳು ದೇಹದ ಚಲನೆಗೆ ಕಾರಣವಾಗುತ್ತದೆ. ಉದಾಹರಣೆ ಹೇಳುವುದಾದರೆ, ನಾವು ಚಲಿಸಬೇಕಾದರೆ ನಮ್ಮ ದೇಹದಲ್ಲಿರುವ ಅಥವಾ ಮಾಂಸಖಂಡಗಳಲ್ಲಿರುವ ಸ್ನಾಯುಗಳಲ್ಲಿರುವ ಪ್ರೋಟೀನ್ಗಳು ತಮ್ಮ ದೇಹದ ರಚನೆಯನ್ನು ಚೇಂಜ್ ಮಾಡ್ತಾವ, ನಮ್ಮ ಚಲನೆಗೆ ಕಾರಣವಾಗುತ್ತದೆ. ಇವು ಕೆಲವು ಸಂಯೋಜನೆಗಳನ್ನು ಬದಲಾವಣೆಯನ್ನು ಮಾಡುತ್ತಾ ಉದ್ದ ರೂಪವನ್ನು ತಾಳುವುದರ ಮೂಲಕವೋ ಅಥವಾ ಗಿಡ್ಡ ರೂಪವನ್ನು ತಾಳುವುದರ ಮೂಲಕ ದೇಹದ ಚಲನೆಗೆ ಕಾರಣವಾಗುತ್ತದೆ. ಫಿಫ್ತ್ ಪಾಯಿಂಟ್ ನೋಡೋದಿದ್ರೆ, ಹಿಮೋಗ್ಲೋಬಿನ್ ನಂತಹ ಪ್ರೋಟೀನ್ಗಳು ಆಕ್ಸಿಜನ್ ಸಾಗಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಈ ಹಿಮೋಗ್ಲೋಬಿನ್ ಹೇಳುವುದು ಒಂದು ಪ್ರೋಟೀನ್ ಆಗಿದ್ದು ಇದು ಆಕ್ಸಿಜನ್ ಸಾಗಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಆಕ್ಸಿಜನ್ ನಮ್ಮ ಜೀವಕೋಶದ ಪ್ರಮುಖ ಅವಶ್ಯಕ ವಸ್ತುವಾಗಿದೆ. ಸಿಕ್ಸ್ತ್ ಒನ್, ಅಸ್ಥಿರಜ್ಜು ಸ್ನಾಯುರಜ್ಜುಗಳಿಗೆ ಆಧಾರ ಒದಗಿಸುತ್ತದೆ. ಇನ್ನು ಪ್ರೋಟೀನ್ ನ್ಯೂನತಾ ಕಾಯಿಲೆ ನೋಡೋದಿದ್ರೆ, ಪೋಷಣ ಮರಾಸ್ಮಸ್ ಮತ್ತು ಕ್ವಾಶಿಯೋರ್ಕರ್. ಈ ಪೋಷಣ ಮರಾಸ್ಮಸ್ ಕಾರ್ಬೋಹೈಡ್ರೇಟ್ ನ್ಯೂನತಾ ಕಾಯಿಲೆಯೂ ಹೌದು, ಹಾಗೆ ಪ್ರೋಟೀನ್ ನ್ಯೂನತಾ ಕಾಯಿಲೆಯೂ ಹೌದು. ಹಾಗಾದರೆ ಪ್ರೋಟೀನ್ ನ್ಯೂನತಾ ಕಾಯಿಲೆ ನೋಡುವುದಾದರೆ ಪೋಷಣ ಮರಾಸ್ಮಸ್ ಮತ್ತು ಕ್ವಾಶಿಯೋರ್ಕರ್ ಇವೆರಡರ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ವಿವರವಾಗಿ ನೀಡಲಾಗಿದೆ. ಇನ್ನು ಬೈಯುರೇಟ್ ಪರೀಕ್ಷೆ. ನಾವು ಸೇವಿಸುವ ಆಹಾರದಲ್ಲಿ ಪ್ರೋಟೀನ್ ಇದೆಯೋ ಇಲ್ಲೋ ಎಂಬ ಪರೀಕ್ಷೆ ಮಾಡಲು ಬಳಸುವ ಪರೀಕ್ಷೆ ಬೈಯುರೇಟ್ ಪರೀಕ್ಷೆ. ಹಾಗಾದರೆ ಆ ಬೈಯುರೇಟ್ ದ್ರಾವಣವು
ಕಾಪರ್ ಸಲ್ಫೇಟ್ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ಗಳ ದ್ರಾವಣವಾಗಿದೆ. ಇದು ಯಾವ ಬಣ್ಣದಲ್ಲಿರುತ್ತೆ? ನೀಲಿ ಬಣ್ಣದ್ದಾಗಿರ್ತವೆ. ನಾವೇನಾದರೂ ಒಂದು ಟೆಸ್ಟ್ ಟ್ಯೂಬ್ನಲ್ಲೋ ಅಥವಾ ಬೀಕರ್ನಲ್ಲಿ ಬಯೋರೇಟ್ ದ್ರಾವಣ ತಗೊಂಡ್ಕೊಂಡು ಅದಕ್ಕೆ ಪ್ರೋಟೀನ್ ಹೊಂದಿರುವ ಪದಾರ್ಥಗಳನ್ನು ಅದಕ್ಕೆ ಸೇರಿಸಿದ್ರೆ ಆ ನೀಲಿ ಬಣ್ಣದ ದ್ರಾವಣವು ಬದಲಾಗಿ ನೇರಳೆ ಬಣ್ಣ ಅಥವಾ ತಿಳಿ ಗುಲಾಬಿ ಬಣ್ಣಕ್ಕೆ ಬದಲಾದರೆ ಆ ವಸ್ತು ಅಥವಾ ಆ ಆಹಾರ ಪದಾರ್ಥವು ಪ್ರೋಟೀನ್ ಅನ್ನು ಹೊಂದಿದೆ ಎಂದು ತಿಳಿದು ಬರ್ತದೆ. ನೆಕ್ಸ್ಟ್, ಲಿಪಿಡ್ ಕಾರ್ಯವೇನು? ನಮ್ಮ ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳಲ್ಲಿ ಲಿಪಿಡ್ ಹೌದು. ಹೇಗೆ ಲಿಪಿಡ್ ಅಧಿಕ ಮಟ್ಟದಲ್ಲಿ ಹೋದರೆ ವಿವಿಧ ರೀತಿ ಕಾಯಿಲೆಗಳು ಕಂಡು ಬರ್ತವೋ, ಹಾಗೆ ಲಿಪಿಡ್ ಪ್ರಮಾಣ ಕಡಿಮೆಯಾದರೂ ಕೂಡ ವಿವಿಧ ತೊಂದರೆಗೆ ಕಾರಣವಾಗ್ತದೆ. ಹಾಗಾದ್ರೆ ಲಿಪಿಡ್ ಇಂಪಾರ್ಟೆನ್ಸ್ ಏನು? ಫಸ್ಟ್ ಒನ್, ಮೆದುಳಿನ ಕಾರ್ಯವೈಖರಿಗೆ ಸಹಾಯ ಬೇಕು. ನಮ್ಮ ದೇಹದಲ್ಲಿ ಎಷ್ಟು ಪ್ರಮಾಣದ ಲಿಪಿಡ್ ಬೇಕೋ ಅಷ್ಟೇ ಅವಶ್ಯಕ ಪ್ರಮಾಣದ ಲಿಪಿಡ್ ಹೊಂದಿದ್ರೆ ಅದು ಮೆದುಳಿನ ಕಾರ್ಯ ಸುಲಭವಾಗಿ ಸಾಗುತ್ತದೆ. ಎರಡನೇದು, ಕೀಲುಗಳ ಸುಲಭ ಚಲನೆಗೆ ಸಹಾಯಕವಾಗುತ್ತದೆ. ನಮ್ಮ ದೇಹದ ಚಲನೆಗೆ, ಕೀಲುಗಳಲ್ಲಿರುವ ರಸದ ನಿರ್ಮಾಣಕ್ಕೆ ಈ ಲಿಪಿಡ್ಗಳು ಅವಶ್ಯಕವಾಗಿದ್ದೆ. ಈ ಲಿಪಿಡ್ ಸರಿಯಾಗಿದ್ದರೆ ಕೀಲುಗಳ ಚಲನೆ ಸರಿಯಾಗಿ ಆಗುತ್ತದೆ. ಇಲ್ಲದಿದ್ರೆ ಕಾಲು ನೋವು, ಗಂಟು ನೋವಿನಂತಹ ಸಣ್ಣ ಸಣ್ಣ ನ್ಯೂನತೆಗಳು ಕಂಡು ಬರ್ತವೆ. ಥರ್ಡ್ ಒನ್, ದೇಹದ ಒಳಗಿನ ಉರಿಯೂತವನ್ನು ಕಡಿಮೆ ಮಾಡುವುದು. ಫೋರ್ತ್ ಒನ್, ವಿಟಮಿನ್ ಎ, ಡಿ, ಇ ಕೆ ಹೀರಿಕೊಂಡು, ಅಂದರೆ ವಿಟಮಿನ್ ಎ, ವಿಟಮಿನ್ ಡಿ ಮತ್ತು ವಿಟಮಿನ್ ಇ ಇವೇನಿದು ಫ್ಯಾಟ್ ಸೋಲ್ಯುಬಲ್ ವಿಟಮಿನ್ಸ್, ಇವನ್ನ ಹೀರಿಕೊಂಡು ರಕ್ತದಲ್ಲಿ ಸಂಚರಿಸುವಂತೆ ಮಾಡಲು ಸಹಾಯಕವಾಗಿದೆ. ಹಾಗೆ ರಕ್ತದಲ್ಲಿ ಈ ವಿಟಮಿನ್ಗಳು ಸಂಚರಿಸಿದ್ರೆ ಪ್ರತಿಯೊಂದು ಜೀವಕೋಶಗಳು ವಿಟಮಿನ್ ಎ, ವಿಟಮಿನ್ ಡಿ, ವಿಟಮಿನ್ ಇ ಮತ್ತು ವಿಟಮಿನ್ ಕೆ ಯನ್ನು ಹೀರಿಕೊಳ್ಳಲು ಸಹಾಯಕವಾಗುತ್ತದೆ. ಈ ವಿಟಮಿನ್ಸ್ಗಳನ್ನು ಹೀರುವಲ್ಲಿ ಲಿಪಿಡ್ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಫಿಫ್ತ್ ಒನ್, ಶಕ್ತಿಯನ್ನು ಸಂಗ್ರಹಿಸಿ ಇಟ್ಟುಕೊಂಡು ಅವಶ್ಯಕವಾದಾಗ ಬಿಡುಗಡೆ ಮಾಡುತ್ತವೆ. ಈಗಾಗಲೇ ಹೇಳಿದೆ, 1 ಗ್ರಾಂ ಕಾರ್ಬೋಹೈಡ್ರೇಟ್ಗಿಂತ 1 ಗ್ರಾಂ ಲಿಪಿಡ್ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಶಕ್ತಿಯನ್ನು ಕೊಡುತ್ತದೆ. ಇದು ನಮಗೆ ಯಾವಾಗಾದರೂ ಅವಶ್ಯಕವಿದ್ದಾಗ, ಉಪವಾಸ ಇದ್ದ ಸಮಯದಲ್ಲಿ ಅಥವಾ ಅತಿ ಹೆಚ್ಚಿನ ವ್ಯಾಯಾಮದ ಸಂದರ್ಭದಲ್ಲಿ, ಅತಿ ಭಾರವಾದ ಕೆಲಸ ಮಾಡುವ ಸಂದರ್ಭದಲ್ಲಿ ನಮಗೆ ಲಿಪಿಡ್ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಶಕ್ತಿಯನ್ನು ಒದಗಿಸಿ ಕೊಡುತ್ತದೆ. ಸಿಕ್ಸ್ತ್ ಒನ್, ರಸದೂತಗಳಾಗಿಯೂ ಕೆಲಸ ಮಾಡುತ್ತದೆ. ಸೆವೆಂತ್ ಒನ್, ಚರ್ಮ ಮತ್ತು ಕೂದಲ ಪೋಷಣೆಗೆ ಅವಶ್ಯಕ. ಚರ್ಮ ಮತ್ತು ಕೂದಲ ಪೋಷಣೆ ಅವಶ್ಯಕ. ಲಿಪಿಡ್ ಏನಾದರೂ ದೇಹದಲ್ಲಿ ಪ್ರಮಾಣದಲ್ಲಿ ಕಡಿಮೆ ಆದರೆ ಕೂದಲು ಒರಟಾಗುವುದು ಹಾಗೂ ಚರ್ಮವು ಕೂಡ ಚರ್ಮಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳು ಕಂಡುಬರುತ್ತವೆ. ನೆಕ್ಸ್ಟ್ ಒನ್, ದೇಹದ ಉಷ್ಣತೆಯನ್ನು ಕಾಪಾಡುವುದು. ಸಾಮಾನ್ಯವಾಗಿ ಜೀವಕೋಶದ ಪೊರೆಗಳಲ್ಲಿ ಲಿಪಿಡ್ಗಳು ಇರುತ್ತವೆ. ಇವು ಏನು ಮಾಡ್ತವೆ? ಜೀವಕೋಶಗಳಲ್ಲಿ ಚರಬಿಯ ರೀತಿ ಕೆಲಸ ಮಾಡ್ತವೆ ಹಾಗೂ ವಸ್ತುಗಳ ವಿನಿಮಯ ಕ್ರಿಯೆಯನ್ನ ನಿಯಂತ್ರಿಸುತ್ತವೆ. ಲಿಪಿಡ್ ನ್ಯೂನತಾ ಕಾಯಿಲೆ. ಫಸ್ಟ್ ಒನ್ ಸ್ಥೂಲಕಾಯ, ಎರಡನೇದು ಫೈನೋಡರ್ಮ್. ಈಗಾಗಲೇ ಹೇಳಿದೆ, ಸ್ಥೂಲಕಾಯ ಅಂತ ಹೇಳಿದ್ರೆ ವ್ಯಕ್ತಿಯ ದೇಹಗಳಲ್ಲಿ ಎಷ್ಟು ಲಿಪಿಡ್ನ ಅಗತ್ಯ ಇದೆಯೋ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ದೇಹದಲ್ಲಿ ಸಂಗ್ರಹವಾಗ್ತಾ ಹೋದ್ರೆ ಸ್ಥೂಲಕಾಯಕ್ಕೆ ಕಾರಣವಾಗ್ತದೆ. ಇದಕ್ಕೆ ಸ್ಥೂಲಕಾಯ ಹೇಳ್ತಾರೆ. ಎರಡನೇದು ಫೈನೋಡರ್ಮ್. ಚಿತ್ರದಲ್ಲಿ ತೋರಿಸಿದ ಒಂದು ಚಿತ್ರವು ಫೈನೋಡರ್ಮ್ನ ಲಕ್ಷಣಗಳನ್ನ ತೋರಿಸ್ತಾ ಇದೆ. ಹಾಗಾದ್ರೆ ಫೈನೋಡರ್ಮ್ ಅಂದ್ರೆ ಏನಾಗತ್ತೆ?
ಕೈ ಕಾಲು ಬೆನ್ನು ಮತ್ತು ಪೃಷ್ಠದ ಚರ್ಮದ ಮೇಲೆ ಬೊಕ್ಕೆಗಳು ಏಳುತ್ತವೆ. ಈಗಾಗಲೇ ನೋಡಿದ್ರೆ ಇಲ್ಲೆಲ್ಲ ಕಂಡು ಬರ್ತಾ ಇದೆ ಬೊಕ್ಕೆಗಳು. ಅಷ್ಟೇ ಅಲ್ಲ, ಚರ್ಮ ಒಣಗಿದಂತಾಗಿ ಮಂದವಾಗುತ್ತದೆ. ಎಮಲ್ಷನ್ ಟೆಸ್ಟ್ ಇದು ಆಹಾರದಲ್ಲಿ ಲಿಪಿಡ್ ಇದೆಯೋ ಇಲ್ಲೋ ಅಥವಾ ಕೊಬ್ಬು ಇದೆಯೋ ಇಲ್ಲೋ ಹೇಳುವ ಪರೀಕ್ಷೆ ಮಾಡುವುದಾಗಿದೆ. ಒಂದು ವೇಳೆ ಆ ಪರೀಕ್ಷೆಯಲ್ಲಿ ಬಿಳಿ ಬಣ್ಣದ ಗಸಿಯನ್ನು ಏನಾದರೂ ಕಂಡು ಬಂದರೆ ನಾವು ತಿನ್ನುವ ಆಹಾರವು ಅಥವಾ ನಾವು ಪರೀಕ್ಷೆ ಮಾಡುವ ಆಹಾರವು ಕೊಬ್ಬನ್ನು ಹೊಂದಿದೆ, ಕೊಬ್ಬು ಅಥವಾ ಲಿಪಿಡ್ ಅನ್ನ ಹೊಂದಿದೆ ಹೇಳಿ ಅರ್ಥ. ಈ ಪರೀಕ್ಷೆಯಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಟೆಸ್ಟ್ ಟ್ಯೂಬ್ ಅಥವಾ ಬೀಕರ್ ತೆಗೆದುಕೊಳ್ತಾರೆ. ಕಡಲೆ ಬೀಜನೂ ಆಗಿದ್ದಿರ್ಬೋದು ಅಥವಾ ಯಾವುದೇ ಲಿಪಿಡ್ ಹೊಂದಿರುವ ಆಹಾರ ಪದಾರ್ಥ ಅದನ್ನ ಬೀಕರ್ನಲ್ಲಿಯೋ ಅಥವಾ ಟೆಸ್ಟ್ ಟ್ಯೂಬ್ನಲ್ಲಿ ತೆಗೆದುಕೊಳ್ಬೇಕು. ಅದಕ್ಕೆ ಸ್ವಲ್ಪ ಪ್ರಮಾಣದ ಇಥೈಲ್ ಆಲ್ಕೋಹಾಲನ್ನು ಸೇರಿಸಬೇಕು. ಈ ಎರಡೂ ಮಿಕ್ಸ್ ಆದ ದ್ರಾವಣವನ್ನು ಮಿಕ್ಸ್ ಆದ ದ್ರಾವಣವನ್ನು ನೀರಿನಲ್ಲಿ ಕುದಿಸ್ಲಿಕ್ಕೆ ಇಡಬೇಕು. ನೀರು ಕುದೀತಾ ಪ್ರಾರಂಭವಾದಾಗ ಆ ಬೀಕರ್ನಲ್ಲಿ ತಿಳಿಯಾದ ದ್ರಾವಣ ಸಿಗ್ತದೆ. ಆ ತಿಳಿಯಾದ ದ್ರಾವಣವನ್ನು ತೆಗೆದುಕೊಂಡು ಹನಿಯಾಗಿ ಒಂದು 5 ml ನೀರಿನಲ್ಲಿ ಸೇರಿಸ್ತಾ ಹೋಗಬೇಕು. ಹಾಗೆ ಸೇರಿಸಿದಾಗ ಆ ದ್ರಾವಣದಲ್ಲಿ ಏನಾದರೂ ಬದಲಾವಣೆ ಕಂಡು ಬಂದರೆ, ಅಂದರೆ ಆ ದ್ರಾವಣದ ಬಣ್ಣದಲ್ಲಿ ಬದಲಾವಣೆಯನ್ನು ಕಂಡು ಬಂದರೆ, ಬಿಳಿಯಾದ ಗಸಿಯ ಉಂಟಾದರೆ ನಾವು ಪರೀಕ್ಷೆ ಮಾಡುತ್ತಿರುವ ಆಹಾರ ಪದಾರ್ಥವು ಲಿಪಿಡ್ ಅನ್ನು ಹೊಂದಿದೆ ಹೇಳಿ ಅರ್ಥ. ಈಗ ಇಷ್ಟೋ ತನಕ ಲಿಪಿಡ್ ಆಹಾರ ಘಟಕಗಳ ಬಗ್ಗೆ ನೋಡಿದಾತು. ಈಗ ವಿಟಮಿನ್, ಯಾವ ರೀತಿ ವಿಟಮಿನ್ ಹೇಳಿದ್ದೇವೆ? ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ, ವಿಟಮಿನ್ ಡಿ, ವಿಟಮಿನ್ ಇ ಮತ್ತು ವಿಟಮಿನ್ ಕೆ. ವಿಟಮಿನ್ ಎ ಹೊಂದಿರುವ ಆಹಾರ ಪದಾರ್ಥ ಹಾಲು, ಹಳದಿ ಮತ್ತು ಕೇಸರಿ ಬಣ್ಣ ಹೊಂದಿದ ಹಣ್ಣುಗಳು ಯಾವುದು? ಮಾವಿನ ಹಣ್ಣು, ಕಿತ್ತಳೆ ಹಣ್ಣು, ಪಪ್ಪಾಯ ಹಣ್ಣು, ಹೀಗೆ ಅನೇಕ ಹಣ್ಣುಗಳು. ಅಲ್ಲದೆ ಹಸಿರು ತರಕಾರಿಗಳು, ಕ್ಯಾರೆಟ್, ಮೊಟ್ಟೆ, ಅಣಬೆ, ಬಾದಾಮಿ, ಗೋಡಂಬಿ, ಮೀನು, ಮೊಟ್ಟೆ ಮುಂತಾದ ಆಹಾರ ಪದಾರ್ಥಗಳಾಗಿವೆ. ವಿಟಮಿನ್ ಎ ದೇಹಕ್ಕೆ ಯಾಕೆ ಬೇಕು ಹಾಗಾದ್ರೆ? ಒಂದನೇದು ಮೂಳೆಗಳ ಬೆಳವಣಿಗೆಗೆ ಸಹಾಯಕ. ಸೆಕೆಂಡ್ ಒನ್, ಹಲ್ಲಿನ ರಚನೆಯನ್ನು ಕಾಪಾಡುತ್ತವೆ. ಥರ್ಡ್ ಒನ್, ಆರೋಗ್ಯಕರ ಚರ್ಮವನ್ನು ಹೊಂದಲು ಸಹಾಯಕ. ಫೋರ್ತ್ ಒನ್, ಕಣ್ಣುಗಳ ಕಾರ್ಯಕ್ಷಮತೆಯನ್ನು ಕಾಪಾಡುತ್ತವೆ. ಕಣ್ಣುಗಳ ಸರಿಯಾದ ಕಾರ್ಯಕ್ಕೆ ವಿಟಮಿನ್ ಎ ಅತ್ಯವಶ್ಯಕವಾಗಿದೆ. ಫಿಫ್ತ್ ಒನ್, ರಾತ್ರಿಯ ದೃಷ್ಟಿಗೆ ಅವಶ್ಯಕ. ವಿಟಮಿನ್ ಬಿ ಹೊಂದಿರುವ ಆಹಾರ ಪದಾರ್ಥಗಳು ಯಾವುವು? ಪಿತ್ತಜನಕಾಂಗ, ಗೋಧಿ, ಅಕ್ಕಿ, ಸಮುದ್ರ ಆಹಾರ. ಸಮುದ್ರ ಆಹಾರ ಅಂದರೆ ಮೀನು, ಕಡೆಗೆ ಏಡಿ, ಪ್ರಾನ್, ಹೀಗೆ ಅನೇಕ ಆಹಾರ ಪದಾರ್ಥ ಸಮುದ್ರ ಆಹಾರಗಳು. ನೆಕ್ಸ್ಟು ಮೀನಿನ ಯಕೃತ್ತಿನ ಎಣ್ಣೆ, ಮೊಟ್ಟೆ, ಹಾಲು, ಹಾಲಿನ ಉತ್ಪನ್ನ, ಏಕದಳ ಧಾನ್ಯ, ಇತರೆ ಧಾನ್ಯಗಳು ಮತ್ತು ಸೋಯಾ. ವಿಟಮಿನ್ ಬಿ ಕಾರ್ಯಗಳನ್ನು ನೋಡ್ತಾ ಹೋದರೆ ವಿಟಮಿನ್ ಬಿ ಅನ್ನು B1, B2, B12, B6, B3 ಹೀಗೆ ಅನೇಕ ವಿಧದ ವಿಟಮಿನ್ ಬಿಗಳಿವೆ. ಅದನ್ನು ಡೀಟೇಲ್ ಆಗಿ ನೋಡೋದು ಬೇಡ, ಸೇರಿಸಿ ನೋಡೋಣ. ಫಸ್ಟ್ ಒನ್, ಸಕ್ಕರೆ ಮತ್ತು ಪಿಷ್ಟದಿಂದ ಶಕ್ತಿ ಬಿಡುಗಡೆ ಮಾಡುತ್ತದೆ. ಯಾವುದು? ವಿಟಮಿನ್ B1 ಮತ್ತು B2 ಸಕ್ಕರೆ ಮತ್ತು ಪಿಷ್ಟದಿಂದ ಶಕ್ತಿಯನ್ನು ಬಿಡುಗಡೆ ಮಾಡಲು ಸಹಾಯ ಮಾಡುತ್ತದೆ. ವಿಟಮಿನ್ B1 ಜೀರ್ಣಕ್ರಿಯೆಗೆ ಸಹಾಯ. ವಿಟಮಿನ್ B1 ಹೃದಯದ ಬೆಳವಣಿಗೆಗೆ ಸಹಾಯಕ, ಸ್ನಾಯುಗಳಿಗೆ ಬಲವನ್ನು ಒದಗಿಸುತ್ತದೆ ಹಾಗೂ ಬಲಹೀನತೆ ತಡೆಯುವಲ್ಲಿ ಅವಶ್ಯಕವಾಗಿರ್ತದೆ. ಇನ್ನು B6 ನೋಡೋದಾದ್ರೆ ಚಯಾಪಚಯ ಕ್ರಿಯೆಯಲ್ಲಿ
ಚರ್ಮದ ರೋಗಗಳನ್ನು ತಡೆಯಲು ಹಾಗೂ ಕುಂಠಿತ ಬೆಳವಣಿಗೆಯನ್ನು ತಡೆಯಲು ಹಾಗೆಯೇ ದೇಹದ ನಡುಕವನ್ನು ತಡೆಯಲು ಸಹಾಯಕ ಮಾಡ್ತದೆ. B12 ಕೆಂಪು ರಕ್ತ ಕಣಗಳ ಉತ್ಪತ್ತಿಗೆ, ನ್ಯೂಕ್ಲಿಕ್ ಆಮ್ಲಗಳ ಉತ್ಪತ್ತಿಗೆ ಹಾಗೆಯೇ ನರಮಂಡಲ ವ್ಯವಸ್ಥೆಯ ಸುಸ್ಥಿತಿಗೆ B12 ಅವಶ್ಯಕವಾಗಿದೆ. ವಿಟಮಿನ್ ಸಿ ಹೊಂದಿರುವ ಆಹಾರ ಪದಾರ್ಥಗಳನ್ನು ನೋಡೋದಾದ್ರೆ ಸಿಟ್ರಸ್ ಫುಡ್ ಯಾವುದು? ಲಿಂಬೆಹಣ್ಣು, ಕಿತ್ತಳೆ ಹಣ್ಣು ಮುಂತಾದ ಸಿಟ್ರಸ್ ಫುಡ್ಗಳು. ಬ್ರಾಕೋಲಿ ಇದು ಒಂದು ತರಕಾರಿ. ಬಟಾಟೆ, ನೆಲ್ಲಿಕಾಯಿ, ಹಸಿರು ಸೊಪ್ಪು ಇಲ್ಲಿದೆ ಬ್ರಾಕೋಲಿ. ಹಸಿರು ಸೊಪ್ಪು, ಎಲೆಕೋಸು, ಟೊಮೆಟೊ, ಮೆಣಸು, ಬಾಳೆಹಣ್ಣು, ಬೆಳ್ಳುಳ್ಳಿ ಮುಂತಾದ ಆಹಾರ ಪದಾರ್ಥಗಳು. ಹಾಗಾದ್ರೆ ವಿಟಮಿನ್ ಸಿ ಯಾಕೆ ಬೇಕು ನಮ್ಮ ದೇಹಕ್ಕೆ? ಫೋಲಿಕ್ ಆಮ್ಲ ಮತ್ತು ಕೆಲವು ಪ್ರೋಟೀನ್ಗಳ ಹೀರಿಕೆಗೆ. ಕಬ್ಬಿಣದ ಕೆಲವು ಪ್ರೋಟೀನ್ಗಳ ಹೀರಿಕೆಗೆ. ಸೆಕೆಂಡ್ ಒನ್, ವಿಟಮಿನ್ಗಳ ಉತ್ಕರ್ಷಣೆಯನ್ನು ತಡೆಯಲು. ಥರ್ಡ್ ಒನ್, ಆಂತರಿಕ ರಕ್ತಸ್ರಾವವನ್ನು ತಡೆಯಲು. ಫೋರ್ತ್ ಒನ್, ರಕ್ತನಾಳಗಳನ್ನು ಬಲಿಷ್ಠವಾಗಿಡ್ತವೆ. ಅಷ್ಟೇ ಅಲ್ಲದೆ ಮೂಳೆ ಮತ್ತು ಹಲ್ಲುಗಳನ್ನು ಗಟ್ಟಿಯಾಗಿಸಲು ಹಾಗೂ ಅವುಗಳ ಶಕ್ತಿ ಹೆಚ್ಚು ಮಾಡಲು ವಿಟಮಿನ್ ಸಿ ಅವಶ್ಯಕ. ವಿಟಮಿನ್ ಡಿ ಹೊಂದಿರೋ ಆಹಾರ ಪದಾರ್ಥಗಳು ನೋಡೋದಾದ್ರೆ ಪಿತ್ತಜನಕಾಂಗ, ಹಾಲು, ಮೊಟ್ಟೆ, ಮೀನು, ಹಾಲಿನ ಉತ್ಪನ್ನಗಳು, ಬಾದಾಮಿ, ಅಣಬೆ, ಕಿತ್ತಳೆ ಹಣ್ಣು, ಕಪ್ಪೆ ಚಿಪ್ಪು, ಸಿಗಡಿ, ಧಾನ್ಯಗಳು. ಅಷ್ಟೇ ಅಲ್ಲದೆ ನಮ್ಮ ದೇಹವು ಸೂರ್ಯನ ಬೆಳಕಿನಲ್ಲಿಯೂ ಕೂಡ ವಿಟಮಿನ್ ಡಿ ಅನ್ನ ತಯಾರಿಸ್ತವೆ. ಇವಿಷ್ಟು ಸಿಗಡಿ, ಧಾನ್ಯಗಳು ಇವೆಲ್ಲವೂ ಆಹಾರ ಪದಾರ್ಥಗಳಾದರೆ ನಮ್ಮ ದೇಹವು ಸೂರ್ಯನ ಬೆಳಕಿನಲ್ಲಿ ವಿಟಮಿನ್ ಡಿ ಅನ್ನ ತಯಾರಿಸುತ್ತವೆ. ವಿಟಮಿನ್ ಡಿ ಕಾರ್ಯ ನೋಡುವುದಾದ್ರೆ ಮೂಳೆ ಮತ್ತು ಹಲ್ಲುಗಳ ಬೆಳವಣಿಗೆ. ಎರಡನೇದು ದೇಹದ ಬೆಳವಣಿಗೆಗೆ ಅವಶ್ಯಕ. ಮೂರನೇದು ಕ್ಯಾಲ್ಸಿಯಂ ಫಾಸ್ಫರಸ್ನ ಬಳಕೆಗೆ. ನಮ್ಮ ಜೀವಕೋಶಗಳು ವಿಟಮಿನ್ ಡಿ ಸಮ್ಮುಖದಲ್ಲಿ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ನ ಹೀರಿಕೊಳ್ಳುತ್ತವೆ. ನಾಲ್ಕನೇದು ನರಮಂಡಲ ವ್ಯವಸ್ಥೆಯ ಸಮಸ್ಥಿತಿಗೆ. ಫಿಫ್ತ್ ಒನ್ ನೋಡೋದಾದ್ರೆ ಹೃದಯದ ಸಮಸ್ಥಿತಿಗೆ. ಹೃದಯವು ಸರಿಯಾದ ಕ್ರಮದಲ್ಲಿ ಕಾರ್ಯನಿರ್ವಹಿಸಲು, ಪಂಪ್ ಮಾಡಲು ವಿಟಮಿನ್ ಡಿ ಅವಶ್ಯಕ. ಹಾಗೆಯೇ ರಿಕೆಟ್ಸ್ ಕಾಯಿಲೆ ತಡೆಯಲು ಈ ವಿಟಮಿನ್ ಡಿ ಕೊರತೆಯಿಂದ ಬರುವ ಮುಖ್ಯವಾದ ಕಾಯಿಲೆ ಯಾವುದು ಅಂದ್ರೆ ರಿಕೆಟ್ಸ್ ಕಾಯಿಲೆ. ವಿಟಮಿನ್ ಇ ಹೊಂದಿರುವ ಆಹಾರ ಪದಾರ್ಥಗಳು ನೋಡೋದಾದ್ರೆ ಕುಂಬಳಕಾಯಿ, ಕೆಂಪು ದೊಡ್ಡ ಮೆಣಸು, ಪಾಲಕ್ ಸೊಪ್ಪು, ಶೇಂಗಾ, ಸೂರ್ಯಕಾಂತಿ ಬೀಜ, ಸೋಯಾಬೀನ್, ಬ್ರಾಕೋಲಿ ಮತ್ತು ಬಾದಾಮಿ. ವಿಟಮಿನ್ ಇ ಕಾರ್ಯವೇನು? ಹಾಗಾದ್ರೆ ದೇಹದಲ್ಲಿ ವಿಟಮಿನ್ ಎ ಸಂಗ್ರಹದ ರಕ್ಷಣೆಯನ್ನು ಮಾಡ್ತವೆ. ಸೂಕ್ಷ್ಮ ರಕ್ತನಾಳಗಳನ್ನು ಬಲಪಡಿಸ್ತವೆ. ಈ ಸೂಕ್ಷ್ಮ ರಕ್ತನಾಳಗಳ ಮೂಲಕ ದೇಹದ ಜೀವಕೋಶಗಳಿಗೆ ರಕ್ತ ಸಾಗಣೆ ಆಗ್ತವೆ. ಹಾಗೆ ಸೂಕ್ಷ್ಮ ಜೀವಕೋಶಗಳಿಂದ ರಕ್ತವು ಹೃದಯಕ್ಕೆ ಕಳಿಸ್ಲಿಕ್ಕೆ ಈ ಸೂಕ್ಷ್ಮ ನಾಳಗಳು ಅವಶ್ಯಕವಾಗಿರ್ತವೆ. ಹಾಗೆಯೇ ಋತುಚಕ್ರದ ನಿಯಂತ್ರಣ, ಬೇರೆ ವಿಟಮಿನ್ಗಳ ನಷ್ಟವನ್ನ ತಡೆ ಹಿಡಿಯಲು ಇದು ಸಹಾಯಕ ಮಾಡ್ತದೆ. ಅಲ್ಲದೆ ಹೃದಯಕ್ಕೆ ರಕ್ತ ಸಂಚಾರಕ್ಕೆ ಸಹಾಯ ಮಾಡ್ತವೆ. ರಕ್ತದಲ್ಲಿ ಆಮ್ಲಗಳ ಪ್ರಮಾಣಗಳಲ್ಲಿ ಇಳಿತ ಉಂಟು ಮಾಡ್ತವೆ. ಜೀವಕೋಶದ ಆರೋಗ್ಯಕ್ಕೆ ಅತ್ಯವಶ್ಯಕ. 8 ಚಯಾಪಚಯ ಕ್ರಿಯೆಯ ನಿಯಂತ್ರಣವನ್ನು ಮಾಡ್ತವೆ. ವಿಟಮಿನ್ ಕೆ ಹೊಂದಿರುವ ಆಹಾರ ಪದಾರ್ಥಗಳು ಗೇರು ಬೀಜ, ಕಾಲಿಫ್ಲವರ್, ಕ್ಯಾಬೇಜ್, ಹಸಿರು ತರಕಾರಿಗಳು, ತುಳಸಿ ಹಾಗೂ ಪಾಲಕ್ ಸೊಪ್ಪು. ಈ ಪಾಲಕ್ ಸೊಪ್ಪಿನಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ವಿಟಮಿನ್ ಕೆ ಕಂಡುಬರ್ತವೆ. ವಿಟಮಿನ್ ಕೆ ಕಾರ್ಯ ನೋಡೋದಾದ್ರೆ ಮೊದಲನೇದು ರಕ್ತ ಹೆಪ್ಪುಗಟ್ಟುವಿಕೆಗೆ ಸಹಾಯಕ.
ಸೆಕೆಂಡ್ ಒನ್, ಪ್ರೋಟೀನ್ ಸಂಶ್ಲೇಷಣೆಯಲ್ಲಿ ಅತಿ ಹೆಚ್ಚಿನ ಪಾತ್ರವನ್ನು ವಹಿಸುತ್ತವೆ. ಪ್ರತಿಯೊಂದು ಜೀವಸತ್ವಗಳಿಗೂ ಅವುಗಳಿಗೆ ಆದ ಒಂದು ವೈಜ್ಞಾನಿಕ ಹೆಸರನ್ನು ನೀಡಲಾಗಿದೆ. ವಿಟಮಿನ್ ಎಗೆ ರೆಟಿನಾಲ್, ವಿಟಮಿನ್ B1ಗೆ ಥಯಾಮಿನ್, ವಿಟಮಿನ್ B2ಗೆ ರೈಬೋಫ್ಲಾವಿನ್, ವಿಟಮಿನ್ B5ಗೆ ಪ್ಲಾಂಟೋಥೆನಿಕ್ ಆಮ್ಲ, ವಿಟಮಿನ್ B6ಗೆ ಪಿರಿಡಾಕ್ಸಿನ್, ವಿಟಮಿನ್ B3ಗೆ ನಿಯಾಸಿನ್, ವಿಟಮಿನ್ B7 ಬಯೋಟಿನ್, B9 ಪೋಲಿಕ್ ಆಮ್ಲ, B12ಗೆ ಕೋಬಾಲಾಮಿನ್, ವಿಟಮಿನ್ ಸಿಗೆ ಎಸ್ಕಾರ್ಬಿಕ್ ಆಸಿಡ್, ವಿಟಮಿನ್ ಡಿಗೆ ಕ್ಯಾಲ್ಸಿಫೆರಾಲ್, ವಿಟಮಿನ್ ಇಗೆ ಟೋಕೋಫೆರಾಲ್ ಹಾಗೂ ವಿಟಮಿನ್ ಕೆಗೆ ಫೈಟೋಮೆನಾಡಿಯೋನ್ ಎಂಬ ವೈಜ್ಞಾನಿಕ ಹೆಸರಿಂದ ಗುರುತಿಸ್ತಾರೆ. ಇದು ನಾರ್ಮಲ್ ಆಗಿ 1 ಮಾರ್ಕ್ಸ್ ಕ್ವಶನಿಗೆ TET, GPSR ಹಾಗೂ ಅನೇಕ ರೀತಿಯ ಕಾಂಪಿಟೇಟಿವ್ ಎಕ್ಸಾಮಿಗೆ ಇದನ್ನು ಕೇಳ್ತಾರೆ. ಇನ್ನು ನಾರು ಪದಾರ್ಥಗಳು ನಮ್ಮ ಆಹಾರದ ಪ್ರಮುಖ ಘಟಕಾಂಶಗಳಲ್ಲೂ ಒಂದು. ಯಾವುದೇ ಆಹಾರವನ್ನು ತಗೊಂಡ್ರೂ ನಾವು ನಾರು ಪದಾರ್ಥಗಳ ಇರುವಂಥ ಆಹಾರವನ್ನೇ ಸೇವಿಸಬೇಕು. ಹಾಗಾದರೆ ಎಲ್ಲೆಲ್ಲಿ ಇರ್ತವೆ ಅವು? ಹಣ್ಣುಗಳಲ್ಲಿರ್ತವೆ, ತರಕಾರಿಗಳಲ್ಲಿರ್ತವೆ, ಸೊಪ್ಪುಗಳು, ಕಾಳುಗಳು, ಹೀಗೆ ಅನೇಕ ಪದಾರ್ಥಗಳಲ್ಲಿ ನಾರು ಪದಾರ್ಥ ಕಂಡುಬರ್ತವೆ. ಅವೇನು ಮಾಡ್ತವೆ ಹಾಗಾದರೆ? ಆಹಾರ ನಾಳಗಳಲ್ಲಿ ಆಹಾರ ಪದಾರ್ಥಗಳು ಸುಲಭವಾಗಿ ಚಲಾಯಿಸಲು ನೆರವಾಗುತ್ತದೆ. ಇದರಿಂದ ಏನಾಗ್ತದೆ? ಸುಲಭವಾಗಿ ಜೀರ್ಣಕ್ರಿಯೆ ಉಂಟಾಗುತ್ತದೆ. ಹಾಗೆಯೇ ಮಲಬದ್ಧತೆಯಿಂದ ದೂರವಿಡಲು ಇದು ಸಹಾಯ ಮಾಡ್ತದೆ. ನೀರಿನ ಕಾರ್ಯಗಳು. ಫಸ್ಟ್ ಒನ್, ದೇಹದ ಪ್ರತಿಯೊಂದು ಜೀವಕೋಶದ ಆರೋಗ್ಯವನ್ನು ಕಾಪಾಡ್ತವೆ. ಹಾಗಾಗಿ ನೀರು ನಮ್ಮ ದೇಹಕ್ಕೆ ಬೇಕೇ ಬೇಕು. ಎರಡನೇ ನೋಡೋದಾದರೆ, ತ್ಯಾಜ್ಯ ಅನಗತ್ಯ ವಸ್ತುಗಳನ್ನು ಹೊರಗೆ ಹಾಕುತ್ತವೆ. ಮೂತ್ರ ರೂಪದಲ್ಲಿ ಅನಗತ್ಯ ವಸ್ತು ಹೋಗುತ್ತೆ, ಬೆವರಿನ ರೂಪದಲ್ಲಿ ಹೋಗುತ್ತೆ, ಹಾಗೆ ಶ್ವಾಸಕೋಶಗಳಿಂದ ಅನಗತ್ಯ ವಸ್ತುಗಳು ಹೊರಗೆ ಹಾಕುತ್ತವೆ. ಈ ಎಲ್ಲ ಕ್ರಿಯೆಗೆ ನೀರು ಅತ್ಯವಶ್ಯಕ. ದೇಹದ ಉಷ್ಣತೆಯನ್ನು ನಿಯಂತ್ರಿಸುತ್ತವೆ. ಹೇಗೆ? ಬೆವರಿನ ಮೂಲಕ. ನಾವು ಬೆವರುವುದರಿಂದ ನಮ್ಮ ದೇಹದ ಉಷ್ಣ ನಿಯಂತ್ರಣಕ್ಕೆ ಬರ್ತವೆ. ಫೋರ್ತ್ ಒನ್, ದೇಹದ ಲೋಳೆ ಪೊರೆ, ಶ್ವಾಸಕೋಶ, ಬಾಯಂಗಳವನ್ನು ಸದಾವಧಿಯಾಗಿಡುತ್ತವೆ. ಫಿಫ್ತ್ ಒನ್, ಜೀರ್ಣಕ್ರಿಯೆಯನ್ನು ಉತ್ತೇಜಿಸುತ್ತದೆ. ಹೆಚ್ಚಿನ ಪ್ರಮಾಣದಲ್ಲಿ ನಾವು ಸೇವಿಸುವ ಆಹಾರದಲ್ಲಿ ನೀರಿದ್ರೆ ಜೀರ್ಣಕ್ರಿಯೆ ಸುಲಭವಾಗಿ ಸಾಗುತ್ತದೆ. ಇಲ್ಲಾಂದರೆ ಮಲಬದ್ಧತೆಯ ಪ್ರಾಬ್ಲಮಿಂದ ನರಳಬೇಕಾಗುತ್ತೆ. ಸಿಕ್ಸ್ತ್ ಒನ್, ಮಲಬದ್ಧತೆಯನ್ನು ದೂರವಾಗಿಸುತ್ತದೆ. ಸೆವೆಂತ್ ಒನ್, ಜೀವಕೋಶಗಳಿಗೆ ಪೋಷಕಾಂಶ ಆಕ್ಸಿಜನನ್ನು ಒದಗಿಸುತ್ತವೆ. ಏಟ್ತ್ ಒನ್, ಕಣ್ಣಿನ ಒಳಗೆ ಮತ್ತು ಮೆದುಳು ಬಳ್ಳಿಯ ಸುತ್ತ ಒತ್ತಡವನ್ನು ಹೀರಿಕೊಳ್ಳುತ್ತವೆ. ಇನ್ನು ಕ್ಯಾಲ್ಸಿಯಂ ಹೊಂದಿರೋ ಆಹಾರ ಪದಾರ್ಥಗಳು. ಇನ್ನು ಕ್ಯಾಲ್ಸಿಯಂ, ಜಿಂಕ್, ಫಾಸ್ಫರಸ್, ಕಬ್ಬಿಣ ಇವೆಲ್ಲವ ಖನಿಜ ಪದಾರ್ಥಗಳಾಗಿವೆ. ಇವು ಕೂಡ ನಮ್ಮ ಆಹಾರದ ಮುಖ್ಯ ಘಟಕಗಳಾಗಿದ್ದು ಇವು ನಮ್ಮ ದೇಹಕ್ಕೆ ಅತ್ಯವಶ್ಯಕವಾಗಿರ್ತವೆ. ಹಾಗಾದರೆ ಕ್ಯಾಲ್ಸಿಯಂ ಇರುವ ಪದಾರ್ಥ ಯಾವುದು? ಹಾಲಿನ ಉತ್ಪನ್ನಗಳು ಪ್ರಮುಖವಾಗಿದೆ. ಹಾಲಿನ ಉತ್ಪನ್ನಗಳು ಕ್ಯಾಲ್ಸಿಯಂ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರ್ತವೆ. ಸಂಗಡ ಬಾಳೆಹಣ್ಣು, ಬಲವರ್ಧನೆಗೊಳಿಸಿದ ಆಹಾರ ಮತ್ತು ಆಹಾರ ಧಾನ್ಯ ಅಂದರೆ ಹಾಲು ಮತ್ತು ಸೋಯಾ ಹಾಲು, ಗೋಧಿ, ಅಯೋಡಿನ್ ಯುಕ್ತ ಉಪ್ಪು. ಈಗಾಗಲೇ ಅಡ್ವರ್ಟೈಸ್ಮೆಂಟ್ ಎಲ್ಲ ತೋರಿಸ್ತಾರೆ. ಅಯೋಡಿನ್ ಯುಕ್ತ ಉಪ್ಪು, ಗೋಧಿ, ವಿವಿಧ ರೀತಿಯ ಗೋಧಿಯ ಉತ್ಪನ್ನಗಳು ವಿವಿಧ ಬ್ರ್ಯಾಂಡ್ ರೂಪದಲ್ಲಿ ಹೊರಗೆ ಬರ್ತಾ ಇದೆ. ಇವೆಲ್ಲದರ ಬಲವರ್ಧನೆಗೊಳಿಸಿದ ಆಹಾರವಾಗಿದೆ. ಹಾಗೆಯೇ ಬಾದಾಮಿ, ಅಂಜೂರ ಬೆಳೆಗಳು ಯಾವುದು? ತೊಗರಿ, ಉದ್ದಿನಂತಹ ಪದಾರ್ಥಗಳಲ್ಲಿ ಕ್ಯಾಲ್ಸಿಯಂ ಕಂಡುಬರ್ತವೆ. ಹಾಗಾದರೆ ಕ್ಯಾಲ್ಸಿಯಂ ಕಾರ್ಯವೇನು? ಮೂಳೆ ಮತ್ತು ಹಲ್ಲುಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಸ್ನಾಯುಗಳ ಕಾರ್ಯನಿರ್ವಹಣೆಗೆ ಸಹಾಯಕ. ಹೃದಯ ನರಗಳ ಆರೋಗ್ಯಕ್ಕೆ ಅತ್ಯವಶ್ಯಕವಾಗಿದೆ. ಅಲ್ಲದೆ ರಕ್ತ ಹೆಪ್ಪುಗಟ್ಟುವ ಕ್ರಿಯೆಗೆ ಮತ್ತು ನೋವುಗಳನ್ನು ಕಡಿಮೆ ಮಾಡಲು ಕ್ಯಾಲ್ಸಿಯಂ ಅವಶ್ಯಕ.
ಇನ್ ಅಯೋಡಿನ್ ನೋಡೋದಾದ್ರೆ ಅಯೋಡಿನ್ ಹಾಲು, ಬೇಯಿಸಿದ ಆಲೂಗಡ್ಡೆ, ಉಪ್ಪು, ಮೊಟ್ಟೆ, ಒಣ ದ್ರಾಕ್ಷಿ, ಸಮುದ್ರ ಆಹಾರಗಳು, ಸ್ಟ್ರಾಬೆರಿ, ಶುಂಠಿ, ಪಾಲಕ್ ಹಾಗೂ ತೆಂಗಿನ ಎಣ್ಣೆಯಲ್ಲಿಯೂ ಅಯೋಡಿನ್ ಕಂಡುಬರುತ್ತವೆ. ಅಯೋಡಿನ್ ಕಾರ್ಯ: ಕೊಬ್ಬಿನ ಜೀರ್ಣಕ್ರಿಯೆಗೆ ಸಹಾಯಕ. ಸೆಕೆಂಡ್ ಒನ್, ಥೈರಾಯ್ಡ್ ಗ್ರಂಥಿಯ ಕಾರ್ಯದಲ್ಲಿ ಅವಶ್ಯಕ. ಥರ್ಡ್ ಒನ್, ಬೀಟಾ ಕ್ಯಾರೋಟಿನ್ ಅನ್ನು ವಿಟಮಿನ್ ಎ ಆಗಿ ಪರಿವರ್ತಿಸುತ್ತದೆ. ಫೋರ್ತ್ ಒನ್, ದೇಹದಲ್ಲಿ ಶಕ್ತಿಯ ಬಿಡುಗಡೆಯನ್ನು ನಿಯಂತ್ರಿಸುತ್ತದೆ. ಹಾಗೆಯೇ ಚರ್ಮ, ಉಗುರು, ಕೂದಲು, ಹಲ್ಲುಗಳನ್ನು ಕಾಪಾಡುತ್ತವೆ. ಜಿಂಕ್ ಖನಿಜಾಂಶದ ಕಾರ್ಯ: ಕೊಲೆಸ್ಟ್ರಾಲ್ ಸಂಗ್ರಹ ಕಡಿಮೆ ಮಾಡುತ್ತದೆ. ನಮ್ಮ ದೇಹಗಳಲ್ಲಿ, ನಮ್ಮ ಜೀವಕೋಶಗಳಲ್ಲಿ ಕೊಲೆಸ್ಟ್ರಾಲ್ ಸಂಗ್ರಹವನ್ನು ಕಡಿಮೆ ಮಾಡಲು ಜಿಂಕ್ ಅತಿ ಮುಖ್ಯ ಪಾತ್ರವನ್ನು ವಹಿಸುತ್ತವೆ. ಎರಡನೇದು, ಇನ್ಸುಲಿನ್ ಹಾಗೂ ಕಿಣ್ವಗಳ ಉತ್ಪಾದನೆಗೆ ಸಹಾಯಕ. ಕಾರ್ಬೋಹೈಡ್ರೇಟ್ಗಳ ಚಯಾಪಚಯ ಕ್ರಿಯೆಯನ್ನು ಬಲಪಡಿಸುತ್ತವೆ. ಹಾಗೆಯೇ ಪ್ರೋಸ್ಟೇಟ್ ಗ್ರಂಥಿಯ ಕೆಲಸವನ್ನು ನಿಯಂತ್ರಿಸುತ್ತವೆ. ನೆಕ್ಸ್ಟ್, ಕಬ್ಬಿಣ ಹೊಂದಿರುವ ಆಹಾರ ಪದಾರ್ಥಗಳನ್ನು ನೋಡೋದಾದರೆ ಪಾಲಕ್ ಸೊಪ್ಪು, ಸೇಬು, ಹಾಲು, ಬಾದಾಮಿ, ಬಟಾಟೆ, ಕುಂಬಳಕಾಯಿ ಬೀಜ, ಸೊಪ್ಪುಗಳು, ಓಟ್ಸ್, ಅಂಜೂರ ಹಾಗೂ ಬಟಾಣಿ ಕಾಳುಗಳು. ಪೊಟ್ಯಾಷಿಯಂ ಖನಿಜಾಂಶದ ಕಾರ್ಯ: ಫಸ್ಟ್ ಒನ್, ದೇಹದ ದ್ರವದ ಸಮತೋಲನ. ಸೆಕೆಂಡ್ ಒನ್, ನರಗಳ ಮತ್ತು ಸ್ನಾಯುಗಳ ಕಾರ್ಯಚಟುವಟಿಕೆಗೆ ಸಹಾಯಕ. ಫಾಸ್ಫರಸ್ ಹೊಂದಿರುವ ಆಹಾರ ಪದಾರ್ಥಗಳು: ಕೋಳಿ ಮಾಂಸ, ಸಮುದ್ರ ಆಹಾರ, ಸೂರ್ಯಕಾಂತಿ ಬೀಜ, ನಟ್ಸ್ ಅಂದರೆ ಬಾದಾಮಿ, ಗೋಡಂಬಿಯಂತಹ ಬೀಜಗಳು, ಸೋಯಾ ಕಾಳು, ಕಾಳು ಕಡಿಗಳು ಹಾಗೂ ಹಾಲು, ಬಾಳೆಹಣ್ಣು. ಟೆಸ್ಟ್: ಹೊಂದಿಸಿ ಬರೆಯಿರಿ. ಬೈಯೂರೆಟ್ ಟೆಸ್ಟ್, ಅಯೋಡಿನ್ ಟೆಸ್ಟ್, ಎಮಲ್ಷನ್ ಟೆಸ್ಟ್, ಬೆನೆಡಿಕ್ಟ್ ಟೆಸ್ಟ್. ಆಹಾರದ ಘಟಕಗಳನ್ನು ನೋಡೋದಾದರೆ ಕೊಬ್ಬು, ಪ್ರೋಟೀನ್, ಕಾರ್ಬೋಹೈಡ್ರೇಟ್ ಮತ್ತು ವಿಟಮಿನ್ ಇವುಗಳನ್ನು ಹೊಂದಿಸಿ ನೋಡಿದಾಗ ಬೈಯೂರೆಟ್ ಟೆಸ್ಟನ್ನು ಪ್ರೋಟೀನ್ ಇರುವಿಕೆಯನ್ನು ನೋಡಲು ನಾವು ಟೆಸ್ಟ್ ಮಾಡ್ತೇವೆ. ಅಯೋಡಿನ್ ಟೆಸ್ಟ್ ಫಾರ್ ಪಿಷ್ಟ, ಎಮಲ್ಷನ್ ಟೆಸ್ಟ್ ಫಾರ್ ಲಿಪಿಡ್ ಅಥವಾ ಕೊಬ್ಬು ಹಾಗೂ ಗ್ಲೂಕೋಸನ್ನು ಟೆಸ್ಟ್ ಮಾಡಲು ಬೆನೆಡಿಕ್ಟ್ ಟೆಸ್ಟನ್ನು ಬಳಸ್ತೇವೆ. Thank you for watching video. Like, share and subscribe.